ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಪಾರ್ಟ್ 2 ಅಪ್ಡೇಟ್ ಮಾಡ್ತಾಯಿದ್ದೀನಿ. ನಂದು ಒಂದು ಸ್ಪೆಷಲ್ ವ್ಲಾಗನ್ನು ಪಾರ್ಟ್ 2 ಅಪ್ಡೇಟ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ನಾನು ಹೇಳಿದ್ನಲ್ಲ, ಒಂದು ರೆಸಾರ್ಟಿಗೆ ಹೋಗಿದ್ವಿ, ಫ್ಯಾಮಿಲಿ ಟ್ರಿಪ್ ಅಂತೇಳಿ, ಕ್ಯೂ ಮ್ಯಾಂಗೋ ರೆಸಾರ್ಟು. ಸೊ ಅಲ್ಲಿದು ಒಂದು ನಾನು ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೆ. ಬಟ್ ಇವಾಗ ನಾನು ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಇದರಲ್ಲಿ ಯಾವ್ಯಾವ ಗೇಮ್ಸ್ ಇದೆ, ಹೇಗೆ ಆಡಿದ್ವಿ ಗೇಮ್ಸ್ ಎಲ್ಲರೂ ಅಂತೇಳಿ ಕ್ಲಿಯರಾಗಿ ಒಂದು ಪಿಕ್ಚರ್ ಸಿಗುತ್ತೆ. ಸೊ ಈ ಸ್ಪೆಷಲ್ ವ್ಲಾಗಲ್ಲಿ ಏನಿದೆ ಅಂತ ಹೇಳಿದರೆ, ನಾವು ಆಟ ಆಡಿರೋವಂಥದ್ದು, ಎಂಜಾಯ್ ಮಾಡಿರೋವಂಥದ್ದು ಹಾಗೂ ಎಲ್ಲ ಹ್ಯಾಪಿ ಮೂಮೆಂಟ್ಸ್ ಕೂಡ ಇದರಲ್ಲಿ ಈ ವ್ಲಾಗಲ್ಲಿ ಸೇವ್ ಆಗಿದೆ, ಅಪ್ಲೋಡ್ ಆಗಿದೆ. ಈಗ ನೋಡ್ತಾ ಇರ್ಬೋದು ನೀವು, ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತಿದ್ವಿ. ಅಂದರೆ ಇವಾಗ ಏನು ಆಟ ಆಡ್ತಿದ್ವಿ ಅಂದರೆ ಫುಲ್ಲು ಮುಳುಗ್ಬಿಟ್ಟು ಎದ್ದೊಳೋದು ಅಂತ ಹೇಳಿ ಎಲ್ಲರೂ ಆಟ ಆಡ್ತಿದ್ವಿ. ನನಗೆ ಫುಲ್ಲು ಮುಳುಗೋಕ್ಕೆ ಆಗ್ತಾಯಿರಲಿಲ್ಲ. ತಲೆಯಲ್ಲಿ ನೆಂದೋಗುತ್ತೆ ಕ್ಲೋರಿನ್ ವಾಟರು, ತಿರ್ಗಾ ತಲೆ ಸ್ನಾನ ಮಾಡಬೇಕಲ್ಲಪ್ಪ ಅನ್ನೋ ಥರ ನಾನು ಫೇಸ್ ಮಾತ್ರ ಒಂದು ಸ್ವಲ್ಪ ಮುಳುಗಿಸ್ತಾ ಇದ್ದೆ. ಆಮೇಲೆ ನಾವು ನೀರಲ್ಲಿ ಜಾಂಬಿ ಗೇಮ್ಸ್ ಕೂಡ ಆಡ್ತಾಯಿದ್ವಿ. ಜಾಂಬಿ ಗೇಮ್ಸ್ ಅಂತ ಹೇಳಿದರೆ ಅದು ಒಂದು ಮೂವಿನೇ ಇದೆ. ಇವಾಗ ಯಾರಾದರೂ ಒಬ್ಬರು ಜಾಂಬಿ ಆಗಿರ್ತಾರೆ ಅಂದ್ಕೊಳ್ಳಿ, ಇನ್ಫೆಕ್ಟೆಡ್ ಆಗಿರ್ತಾರೆ, ಅವರು ಇನ್ನೊಬ್ಬರನ್ನ ಟಚ್ ಮಾಡಿದ್ರೆ ಅವರು ಕೂಡ ಜಾಂಬಿ ಆಗ್ತಾರೆ. ಆ ರೀತಿಯಾದಂತಹ ಒಂದು ಗೇಮ್ಸ್ನ ಕೂಡ ಆಡ್ತಾಯಿದ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು ನೀರೊಳಗಡೆ. ಆಮೇಲೆ ಇನ್ನೊಂದೇನು ಆಟ ಆಡ್ತಿದ್ವಿ ಅಂದರೆ, ಇವಾಗ ಆಡ್ತಾಯಿದ್ವಿ ನೋಡಿ, ಜಂಪ್ ಮಾಡೋದು. ಯಾರು ತುಂಬ ಹೈಟಿಗೆ ಜಂಪ್ ಮಾಡ್ತಾರೆ ಅನ್ನೋದು ಒಂದು ಗೇಮ್ ಅದು. ನಾವು ನೀರಲ್ಲಿ ಜಂಪ್ ಮಾಡಬೇಕಾದ್ರೆ ನಾವೇ ಫಸ್ಟು ಹೈಟ್ ಜಂಪ್ ಮಾಡ್ತಾಯಿದ್ದೀವೇನೋ ಅಂತ ಅನಿಸುತ್ತೆ ನೀರಲ್ಲಿ ಜಂಪ್ ಮಾಡಬೇಕಾದ್ರೆ. ಆದರೆ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ ನಮಗಿಂತ ಯಾರಾದರೂ ತುಂಬ ಹೈಟಾಗಿ ಜಂಪ್ ಮಾಡಿದಾರಾ ಅಥವಾ ಏನು ಅಂತೇಳಿ. ಎವ್ರಿಥಿಂಗ್ ವಾಸ್ ರಿಯಲಿ ಫನ್ ಅಂತಲೇ ಹೇಳ್ಬೋದು. 3 ದಿವಸ ಹೇಗೆ ಅಲ್ಲಿ ಕಳೆದ್ವಿ ಅನ್ನೋದೇ ಗೊತ್ತಿಲ್ಲ. ತುಂಬ ಚೆನ್ನಾಗಾಯಿತು ಟ್ರಿಪ್ ಎಲ್ಲನೂ. ಆಮೇಲೆ ಇದು ರ್ಯಾಪ್ಲಿಂಗ್ ಇತ್ತು, ಆಮೇಲೆ ರಾಕೆಟ್ ಇಜೆಕ್ಟರ್ ಕೂಡ ಇತ್ತು. ರಾಕೆಟ್ ಇಜೆಕ್ಟರ್ ಅಂತೂ ಲಾಸ್ಟಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ ಇನ್ನು ಮುಂದಿನ ವಿಡಿಯೋಗಳಿಗೆ. ಯಾಕಂತೇಳಿದರೆ ಅದು ಅದೇ ವಾಯ್ಸ್ ಕೇಳಿಸಿದ್ರೆ ಚೆನ್ನಾಗಿರುತ್ತೆ, ನಾರ್ಮಲಾಗಿ ನ್ಯಾಚುರಲ್ ಆಗಿರಲಿ ಅಂತೇಳಿ ನೆಕ್ಸ್ಟ್ ವಾಯ್ಸ್ ಕೊಟ್ಟಿಲ್ಲ. ಸೊ ಈ ರ್ಯಾಪ್ಲಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ನಂಗೆ ಇದ್ರಲ್ಲಿ ಹೋಗೋಕ್ಕೂ ಭಯ ಆಗ್ತಿತ್ತು. ಯಾಕಂತೇಳಿದರೆ ಅದೆಲ್ಲಿ ಮಚ್ಕೊಂಡ್ಬಿಡುತ್ತೋ, ಇಲ್ಲ ಬೋಟಲ್ಲಿ ಹೋಲ್ಸ್ ಆಗಿರುತ್ತೋ ಅಂತ ಏನೋ ಹಿಂಗೆ ಭಯ ಆಗ್ತಿತ್ತು ನೀರು ಅಂತೇಳಿದರೆ. ಸೊ ಆಮೇಲೆ ಒಂದು ಸಲ ಆಡಿದೆ ಅಷ್ಟೇ. ಆಮೇಲೆ ನಾನು ರೇಖಾಕ್ ಅವ್ರ ಜೊತೆ ಒಂದು ಸಲ ಆಟ ಆಡ್ಕೊಂಬಂದೆ. ಅವರು ಆದರೂ ಮುಂದೆ ಕರ್ಕೊಂಡು ಹೋಗ್ತೀನಿ ಅಂತ ಎದುರಿಸ್ತಾಯಿದ್ರು. ಆದರೂ ಇಲ್ಲ, ಬೇಡ ಬೇಡ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದರಿಂದ ಇಲ್ಲೇ ವಾಪಸ್ ಬಂದುಬಿಟ್ಟೆ. ಒಂದು ರೌಂಡ್ ಹಾಕ್ಬಿಟ್ಟು ಮಕ್ಕಳು ಕೂಡ ಎಲ್ಲ ತುಂಬ ಎಂಜಾಯ್ ಮಾಡ್ತಿದ್ರು ರ್ಯಾಪ್ಲಿಂಗು. ನಿಶ್ವಿಕಾ ಕೂಡ ಅವ್ರ ಅಜ್ಜಿ ಜೊತೆಗೆ ಹೋದ್ಲು ಬೋಟಲ್ಲಿ. ಅವಳು ಕೂಡ ಏನು ಎದುರುಕೊಳ್ಳಿಲ್ಲ. ಆದರೆ ಅಭ್ಯಂತನ ಕಳಿಸಿಲ್ಲ, ಅವನ್ನ ಇಲ್ಲೇ ಇಟ್ಕೊಂಡಿದ್ದೆ ಬಂಡೆ ಮೇಲೆ ನಾನು. ಸೊ ರಾಕೆಟ್ ಇಜೆಕ್ಟ್ರು, ಆಮೇಲೆ ಜಿಪ್ ಲೈನ್ ಕೂಡ ಇತ್ತು, ಅದು ಕೂಡ ವಿಡಿಯೋಸ್ಗಳಿದೆ ಜಿಪ್ ಲೈನ್ದು. ಆಮೇಲೆ ಬೆಟ್ಟ ಹತ್ತೋದೊಂದು, ನಾನು ಹತ್ತೋಕ್ಕೆ ಹೋಗಲಿಲ್ಲ ಬೆಟ್ಟನ. ಸೊ ಸುವರ್ಣ ಆಂಟಿ ಮತ್ತು ರಿಷಾದು ವಿಡಿಯೋ ಇದೆ ಅನಿಸುತ್ತೆ. ಬೆಟ್ಟದಿಂದ ಹತ್ಬಿಟ್ಟು ಅವರು ವಾಪಸ್ ಇಳಿತಾ ಇರೋದು ಹಗ್ಗ ಇಟ್ಕೊಂಡು ನೋಡಿ, ಇಲ್ಲಿ ಕಾಣ್ತಿದೆ. ಮತ್ತು ಪ್ರಣವಿ ಅವ್ರು ಕೂಡ ಅಷ್ಟೇ, ಪ್ರಣವಿನೂ ಹತ್ತಿದ್ಲು. ತುಂಬ ಭಯ ಆಗುತ್ತಂತೆ ಇಳಿಬೇಕಾದ್ರೆ. ಅವರು ದಾರ ಬಿಟ್ಬಿಡಿ ಅಂತ ಹೇಳ್ತಾರೆ, ಆದರೆ ಅವರು ಬಿಟ್ಟಿಲ್ಲ, ಹಂಗೆ ಇಟ್ಕೊಂಬರ್ತಾಯಿದ್ದಾರೆ. ದಾರ ಬಿಟ್ಬಿಟ್ಟು ಕೈ ಬಿಟ್ಬಿಟ್ಟು ನಿಂತ್ಕೊಳ್ಳಿ, ಹಂಗೆ ಇಳೀರಿ ಅಂತಾರಂತೆ. ಅವರು ಇಲ್ಲ, ಭಯ ಆಗುತ್ತೆ ಅಂತೇಳಿ ದಾರ ಹಿಡ್ಕೊಂಬಂದಿದ್ದಾರೆ. ಎವ್ರಿಥಿಂಗ್ ವಾಸ್ ರಿಯಲಿ ಫನ್. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಬೆಲ್ ಐಕನನ್ನು ಪ್ರೆಸ್ ಮಾಡೋದು ಮರಿಬೇಡಿ, ಯಾಕಂದರೆ ನಾನು ಏನೇ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆದ್ದರಿಂದ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ಇಳಿತಾ ಇದ್ದಾರೆ, ನೋಡ್ಬೋದು ನೀವು. ಇಲ್ಲಿ ನೋಡೋದಕ್ಕೆ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ, ಆದರೆ ಇಳಿಬೇಕಾದ್ರೆ ತುಂಬ ಭಯ ಆಗುತ್ತೆ ಅನಿಸುತ್ತೆ ಹಿಂದೆಯಿಂದ ಅದು. ಆಮೇಲೆ ಲೈವ್ ಮ್ಯೂಸಿಕ್ ಕೂಡ ಇತ್ತು. ನಾನು ನೆಕ್ಸ್ಟು ಲೈವ್ ಮ್ಯೂಸಿಕಲ್ಲಿ ವಾಯ್ಸ್ ಓವರ್ ಕೊಟ್ಟಿಲ್ಲ, ಹಾಗೆ ಲೈವ್ ಮ್ಯೂಸಿಕ್ ಅದೇ ಕೇಳಿಸುತ್ತೆ ನಿಮಗೆ. ತುಂಬ ಚೆನ್ನಾಗಿತ್ತು ಲೈವ್ ಮ್ಯೂಸಿಕ್ಕು. ಏನೋ ಒಬ್ಬರು ಸಿಂಗರ್ ಮುಂದೆ ನಾವು ಕೂತಿದ್ದೀವೇನೋ, ಅವ್ರು ಸಿಂಗರೇ ಅಂತ ಅನಿಸುತ್ತೆ, ಸಂಗೀತ ಕಲ್ತಿದ್ದಾರೆ ಅಂತ ಅನಿಸುತ್ತೆ. ಒಂದು ಗಿಟಾರನ್ನು ಇಟ್ಕೊಂಡು ಮ್ಯೂಸಿಕನ್ನು ಹಾಕ್ಕೊಂಡು ಸಾಂಗ್ ಆಡ್ತಿದ್ರು. ತುಂಬ ಚೆನ್ನಾಗಿ ಕೇಳಿಸ್ತಾಯಿತ್ತು. ಸಂಜೆ ಆಗಿರೋದ್ರಿಂದ ತುಂಬ ಮ್ಯೂಸಿಕ್ಕು ಲೌಡಾಗಿ, ತುಂಬ ಸ್ಪೆಷಲ್ ಒಕೇಶನಲ್ಲಿ ಇದ್ದೀವಿ ನಾವು ಅನ್ನೋ ಥರ ತುಂಬ ಫೀಲ್ ಆಗ್ತಿತ್ತು. ಸ್ಪ್ರೆಷಿಯಸ್ ಅನಿಸ್ತಾಯಿತ್ತು, ಚೆನ್ನಾಗಿ ಕೇಳಿಸ್ತಾಯಿತ್ತು. ಲೈವ್ ಮ್ಯೂಸಿಕ್ಕು ಕೂಡ ಚೆನ್ನಾಗಿತ್ತು. ಸೊ ಓವರಾಲ್ ಎಲ್ಲ ಚೆನ್ನಾಗಿತ್ತು. ಆದರೆ ಗೇಮ್ಸ್ ಏನು ಜಾಸ್ತಿ ಇರಲಿಲ್ಲ ಈ ರೆಸಾರ್ಟಲ್ಲಿ ಅಷ್ಟೊಂದು. ನೀವು ಗೇಮ್ಸೇ ಹುಡುಕ್ತಾ ಇದ್ದೀರಾ ಅಂತೇಳಿದ್ರೆ ಈ ರೆಸಾರ್ಟಿಗೆ ಹೋಗಬೇಡಿ. ಯಾಕಂತೇಳಿದರೆ ಗೇಮ್ಸು ಜಾಸ್ತಿ ಅಡ್ವೆಂಚರ್ಸ್ ಇರೋವಂಥದ್ದಕ್ಕೆ ಹೋಗಬೇಕಾಗತ್ತೆ. ಯಾಕಂದರೆ ಇದರಲ್ಲಿ ಸ್ವಲ್ಪ ಅಡ್ವೆಂಚರ್ಸ್ ಎಲ್ಲ ಕಮ್ಮಿನೇ, ಮತ್ತು ಗೇಮ್ಸು ಎಲ್ಲ ಸ್ವಲ್ಪ ಕಮ್ಮಿನೇ ಇತ್ತು. ಓವರಾಲಾಗಿ ಒಂದು ರಾಕೆಟ್ದೊಂದು ಚೆನ್ನಾಗಿತ್ತು, ಮತ್ತು ಜಿಪ್ ಲೈನು ಸುಮಾರಾಗಿತ್ತು. ಸ್ವಿಮ್ಮಿಂಗ್ ಪೂಲ್ ಓಕೆ. ಆ್ಯಂಡ್ ಟ್ರಕ್ಕಿಂಗ್ ಮಾಡೋರಿಗೆ ಚೆನ್ನಾಗಿರುತ್ತೆ ಇಲ್ಲಿ, ಯಾಕೆಂದರೆ ಬೆಟ್ಟಗಳೇ ಜಾಸ್ತಿ ಇದೆ. ಟ್ರಕ್ಕಿಂಗ್ ಮಾಡೋರು ಟ್ರಕ್ಕಿಂಗ್ ಮಾಡ್ಕೋಬೋದು ಬೆಳಿಗ್ಗೆನೇ ಹೋಗಿ. ನೋಡಿ, ಇಲ್ಲಿ ರಿಷಾ ಇಳಿತಾ ಇದ್ದಾಳೆ. ಸೊ ಈ ಹುಡುಗರೆಲ್ಲ ಮೇಲೆ ಹೋಗಿದ್ರು, ನಾನು ಹೋಗಿರಲಿಲ್ಲ ಅಷ್ಟೇ. ಈಗ ಲೈವ್ ಮ್ಯೂಸಿಕ್ ಸ್ಟಾರ್ಟ್ ಆಗಿದೆ.
ನೋಡಿ ಹೆಂಗ್ ಬಡಿ ಅಯ್ಯಪ್ಪ ಫಸ್ಟ್ ಬಿಟ್ಟ ತಕ್ಷಣ ಸಖತ್ ಭಯ ಸ್ಟಾರ್ಟಿಂಗ್ ಭಯ ಆಗುತ್ತೆ ಒಟ್ಟಲ್ಲಿ ಮೇಲ್ ನೋಡು ನೀನ್ ಕೆಳಗೆ ಕಟ್ತೀಯ ಹೋಯ್ತಿಯಾ ತಂದಿದ್ಯಾ ಇವ್ರಿಬ್ರಿಗ ಫಸ್ಟ್ ಅಷ್ಟೇ ಭಯ ಆಗುತ್ತೆ ನಾನು ಹೋಗ್ಲಾತಗೆ ಭಯ ಆಯ್ತಾ ಧೈರ್ಯ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಫುಲ್ ಖುಷಿ ಆಗ್ಬಿಟ್ಟವ್ರೆ ಆಡ್ರ ಆಡ್ರಿ ವಿಡಿಯೋ ಮಾಡ್ತೀನಿ ಅವನು ಬಿಡು ಚಿನ್ನು ಅವನು ಬಿಡು ಕೆಳಗಡಿಕೆ ಅವ್ನು ಬಿಡವ ನೋಡೋಣ ಏನು ಮಾಡ್ತಾನೆ ಬಿಡು ನೋಡೋಣ ಇಲ್ಲಿ ಕೆಳಗೆ ಮನ್ಸು ನೋಡೋಣ ಅದು ಒಂಚೂರು ಚೆನ್ನಾಗಿ ಕಾಣ್ತದೆ ಮನ್ಸು ಬಗ್ಗಾರಿ ಜಾಸ್ತಿ ಆದ್ರೆ ಆಫ್ ಮಾಡೋದಿನ ಆಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು ರ್ಯಾಪ್ಲಿಂಗ್ ಮಾಡ್ತಾ ಇದ್ದಾರೆ. ಸೊ ರ್ಯಾಪ್ಲಿಂಗ್ ಏನು ಅಂತ ಹೇಳಿದರೆ ಜಾಸ್ತಿ ಹೊತ್ತೇ ಬಿಡ್ತಾರೆ, ಇಷ್ಟೊತ್ತು ಇಷ್ಟೇ ರೌಂಡ್ ಹೋಗಿ ಬರಬೇಕು ಅಂತ ಎಲ್ಲ ಏನೂ ಇಲ್ಲ, ಜಾಸ್ತಿ ಹೊತ್ತೇ ಬಿಡ್ತಾರೆ ರ್ಯಾಪ್ಲಿಂಗ್ ಮಾಡೋದಕ್ಕೆಲ್ಲ. ಅಂದರೆ ತುಂಬ ದೂರ ಎಲ್ಲ ಹೋಗಬೇಡಿ ಅಂತ ಹೇಳ್ತಾಯಿದ್ರು. ಏನಕ್ಕೆ ಹೇಳ್ತಾಯಿದ್ರು ಅಂತ ಗೊತ್ತಿಲ್ಲ, ತುಂಬ ದೂರ ಹೋದರೆ ಟೈಮ್ ತೊಗೋತಾರೆ ವಾಪಸ್ ಬರೋಕ್ಕೆ ಅಂತನೋ ಏನೋ. ಆಮೇಲೆ ಅದು ರೋ ಮಾಡಬೇಕು ಬೋಟನ್ನು, ಹೀಗೆ ಎರಡು ಸೈಡ್ ಇಟ್ಕೊಂಡು ಆ ಪೆಡಲ್ನ ಹೀಗೆ ತಳ್ತಾ ಇರಬೇಕು, ಅದು ಒಂದು ಗ್ರಿಪ್ಪಲ್ಲಿ. ಸ್ವಲ್ಪ ಕೈ ನೋವೇ ಆಗುತ್ತೆ ಹಾಗೆ ಮಾಡೋದ್ರಿಂದ. ಆಮೇಲೆ ಮುಂದೆ ಇರೋರು ತಳ್ಳಿದ್ರೆ ಅದು ಹೋಗೋದಿಲ್ಲ ಸರಿಯಾಗಿ, ಹಿಂದೆ ಇರೋರು ಹೇಗೆ ಡೈರೆಕ್ಷನ್ ಇಟ್ಕೊಂಡು ಅದೇ ಡೈರೆಕ್ಷನಲ್ಲಿ ಮೂವ್ ಮಾಡ್ತಾರೋ ಹಾಗೆ ಮೂವ್ ಆಗುತ್ತೆ ಅದು. ರ್ಯಾಪ್ಲಿಂಗ್ ಕೂಡ ಚೆನ್ನಾಗಿತ್ತು, ಬಟ್ ಅದರಲ್ಲಿ ಒಂದು ಸ್ವಲ್ಪ ಅನ್ಕಂಫರ್ಟಬಿಲಿಟಿ ಫೀಲ್ ಆಗ್ತಿತ್ತು ನನಗೆ, ಯಾಕಂದರೆ ಅದು ಕಾಲು ಉದ್ದ ಹಿಡ್ಕೊಂಡು ಕೂತ್ಕೋಬೇಕಿತ್ತು ಅದರಿಂದ. ಸೊ ಸ್ವಿಮ್ಮಿಂಗ್ ಪೂಲಲ್ಲಂತೂ ಹೇಳೋದೇ ಬೇಡ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾವು ಬೆಳಿಗ್ಗೆ ಎದ್ದು ಬಂದಿದ ತಕ್ಷಣ ಇವರಿಬ್ಬರು ಆಟ ಆಡ್ತಿರೋರು, ನೇಸರ್ ಮತ್ತು ದೈವಿಕು ಸ್ವಿಮ್ಮಿಂಗ್ ಬರೋದ್ರಿಂದ ಅವರು ಸ್ವಿಮ್ಮಿಂಗ್ ಪೂಲಲ್ಲಿ ಚೆನ್ನಾಗಿ ಆಟ ಆಡಿದ್ರು ಇವರಿಬ್ರು. ಸೊ ಮಾರ್ನಿಂಗ್ ಆಗಿದ ತಕ್ಷಣ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ರು. ಆಮೇಲೆ ನೇಸರ್ ಕೂಡ ನೀರಲ್ಲೆಲ್ಲ ಫ್ಲಿಪ್ ಮಾಡೋದು, ನೀರಲ್ಲೆಲ್ಲ ಹೀಗೆ ವಾರ್ಮ್ ಥರ ಹೀಗೆ ರೌಂಡ್ ಹಾಕೋದು ಎಲ್ಲನೂ ಕಲ್ತ್ಕೊಂಡಿದ್ದ. ವಿಡಿಯೋ ನನಗಿಲ್ಲ, ಮೋಸ್ಟ್ಲಿ ಅವ್ರ ಅಜ್ಜಿ ಹತ್ರ ಇದೆ ಅನಿಸುತ್ತೆ. ಸೊ ಅವನು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾನೆ, ನೀರಲ್ಲೆಲ್ಲ ಸ್ವಿಮ್ಮಿಂಗ್ ಕೂಡ ಕಲಿತಾ ಇದ್ದಾನೆ ಅಂತ ಅನಿಸುತ್ತೆ. ನೋಡಿ ಇಲ್ಲಿ ರಾತ್ರಿ ಆಗಿದ ತಕ್ಷಣ ಲೈಟ್ಸ್ ಎಲ್ಲ ಹಾಕಿರೋರಲ್ಲ, ಸೊ ಸ್ವಿಮ್ಮಿಂಗ್ ಪೂಲೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲೈಟ್ಸ್ ಎಲ್ಲ ನೀರಲ್ಲಿ ರಿಫ್ಲೆಕ್ಟ್ ಆಗ್ತಾಯಿತ್ತಲ್ಲ, ಅದು ತುಂಬ ಚೆನ್ನಾಗಿ ಕಾಣಿಸೋದು ನೋಡೋದಕ್ಕೆ. ಸೊ ಬಂಗಾರಿ ನೋಡಿ ಹಿಂಗೆ ಅವಳಿಗೆ ಹಾಕಿದ್ರು ಕೂಡ, ರಿಂಗ್ ಹಾಕಿದ್ರು ಕೂಡ ಅವಳು ಏನು ಅಂತಂದರೆ ಚಳಿ ಆಗ್ತಾಯಿತ್ತು ಅವಳಿಗೆ. ನೀರೊಳಗಡೆ ಮಲ್ಕೊಂಡಿದ್ದ ತಕ್ಷಣವೇ, ನೀರೊಳಗಡೆ ಕೂತ್ಕೊಂಡಿದ್ದ ತಕ್ಷಣವೇ ಆಟ ಆಡೋದಕ್ಕೆ ಅವಳಿಗೆ ಚಳಿ ಅನ್ಸೋದೇನೋ. ಒಂದು 5 ನಿಮಿಷ 10 ನಿಮಿಷ ಆಟ ಆಡೋಳು ಅಷ್ಟೇ. ಆಮೇಲೆ ಅವಳು ಮೇಲೆ ಎತ್ಕೊಳ್ಳಿ ಅಂತ ಆಚೆ ಬಂದ್ಬಿಡೋಳು. ಅಭ್ಯಂತ್ ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಅವ್ನು ನೀರಲ್ಲಿ ಬಿಡು ಅಂತಿದ್ದಾರೆ, ನಾನು ಬಿಡ್ತಾರಿಲ್ಲ. ಆಮೇಲೆ ಅವನು ನಡ್ಗಕ್ಕೆ ಸ್ಟಾರ್ಟ್ ಆದಮೇಲೆ ಅವನು ಮೇಲೆ ಎಬ್ಬಿಸ್ಬಿಟ್ವಿ. ನೋಡಿ ಇವಾಗ ಯಾರು ತುದಿಗೆ ಹೋಗ್ತಾರೆ ಅಂತ. ಅಂದರೆ ಇಲ್ಲಿ ಹೋಗ್ತಾ ತುಂಬ ಆಳ ಇದೆ ನೀರು, ಒಂದು ಸ್ವಲ್ಪ ಆಳ ಇದೆ. 5 ಅಡಿ ಮೇಲೆ ಇದೆ ಅಲ್ಲಿ ಹಿಂದೆಗಡೆ. ಈಜು ಬರೋ ಅಂಥವ್ರು ಈಜಾಡ್ತಾಯಿದ್ರು. ಪ್ರಣವಿ ತುಂಬ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಾಳೆ, ಅವಳಲ್ಲೆಲ್ಲ ಹೋಗಿದ್ಲು ತುದಿಗೆ. ನೋಡಿ ಇಲ್ಲಿ ಹಿಂಗೆ ನೀರಲ್ಲಿ ಹೇಗೆ ರೌಂಡ್ ಆಗ್ತಾಯಿದ್ದಾನೆ ದೈವಿಕು.
ಸೂರತ್ತಲ್ಲಿ ಆಟ ಆಡಿದ್ದು ಬಾಲು ತುಂಬ ಆಳ ಇರುತ್ತೆ ಸ್ವಿಮ್ಮಿಂಗ್ ಪೂಲಲ್ಲಿ. ಮತ್ತು ತುಂಬ ಎಂಜಾಯ್ ಮಾಡ್ಬೋದು, ತುಂಬ ಚೆನ್ನಾಗಿ ಬಟ್ ಅದೇ ಅಂತಿದ್ದು ಬಟ್ಟೆ ಮತ್ತೆ ಹೋಗೋ ಬೇಡ ತಣ್ಣೀರಲ್ವಾ ಅದರಿಂದ ಒಂದು ಡ್ರೆಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆದರೆ ಹೆಂಗೋ ಡ್ಯಾನ್ಸ್ ಆಡಿದ್ರೆ ತಿರ್ಗಿ ಆಮೇಲೆ ಅದೇ ಪ್ಯಾಂಟ್ ಹಾಕಿದ್ವಿ, ನಾರ್ಮಲ್ ಪ್ಯಾಂಟು. ಸ್ವಿಮ್ಮಿಂಗ್ ಸೂಟ್ ರೈನ್ ಡ್ರಾಪ್ಸ್ ಸ್ಟಾರ್ಟ್ ಆಗಬೇಕಲ್ಲ ಅನ್ಸುತ್ತೆ ಅಂದ್ಬಿಟ್ಟು ನಾವು ನಾಲ್ಕು ಜನನು ಈ ಕಡೆಗೆ ನೋಡ್ರಿ. ಬಲ್ಗಡಿಕೆ ಗುಂಡಿ ನೀಟಾಗಿ ಬರಂಗೆ. ಬಿಡಿ ಮತ್ತೆ
ಇಲ್ಲ ಅವ್ನು ನಕ್ಕಿದ್ದೆ, ನಾನು ಈಗ ನೋಡಿದ್ದೆ, ನಕ್ಕಿದ್ದಾನೆ. ಅದು ನೀವು ನೋಡ್ತಿರ್ಬೋದು, ಇಲ್ಲಿ ಸಂಜೆ ಆದ್ರೂ ಒಂದೊಂದ್ಸಲಿ ನೀರು ಒಳಗಡೆ ಬೆಚ್ಚಗೆ ಅನಿಸೋದು, ಅಷ್ಟೊಂದು ಏನು ಚಳಿ ಅನ್ನಿಸ್ತಾ ಇರಲಿಲ್ಲ. ತುಂಬಾ ಚೆನ್ನಾಗಿತ್ತು. ಅಂತ ಏನಾದರೂ ಈ ಪಾರ್ಟಿ ಸೆಲೆಬ್ರೇಟ್ ಮಾಡೋ ಅಂಥವ್ರು ಮತ್ತು ಯಾರೋ ಒಬ್ಬರು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಸೆಲೆಬ್ರೇಟ್ ಮಾಡ್ಕೊತಾ ಇದ್ರು, ಮತ್ತು ಬರ್ಡೇ ಕೂಡ ಸೆಲೆಬ್ರೇಷನ್ಸ್ ಇತ್ತು. ಆಮೇಲೆ ಒಂದು ಫ್ಯಾಮಿಲಿ ಫುಲ್ಲು ಗ್ಯಾಂಗ್ ಕೂಡ ಬಂದು ಫಾದರ್ಸ್ ಡೇ ಕೂಡ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಅಲ್ಲೇ ನಾವು ಫೈರ್ ಕ್ಯಾಂಪಿಗೆ ಹೋಗಿದ್ವಲ್ಲ ಅಲ್ಲಿ. ಸೊ ಜನಗಳೆಲ್ಲ ತುಂಬ ಜನನೇ ಬರ್ತಾಯಿದ್ರು. ಸೊ ತುಂಬ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ ರೆಸಾರ್ಟು. ಆದರೆ ಗೇಮ್ಸ್ ಅಡ್ವೆಂಚರ್ಸ್ ಅಂತ ಹೇಳಿದ್ರೆ ಅಷ್ಟೊಂದು ಏನಿಲ್ಲ. ಬಟ್ ಓವರಾಲ್ ಸುಮ್ಮನೆ ಫ್ಯಾಮಿಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ರೆಸಾರ್ಟಲ್ಲಿ. ಬಟ್ ಊಟ ತಿಂಡಿ ಎಲ್ಲ ನಮಗೆ ಮಾಡಿದ್ದನ್ನೇ ಮಾಡಿಕೊಡ್ತಾಯಿದ್ರು. ಅಂದರೆ ಸೇಮ್ ರೆಸಿಪೀಸ್ ಮಾಡ್ತಾಯಿದ್ರು, 2 ದಿನ ಕೂಡ ಸೇಮ್ ರೆಸಿಪೀಸು. ವೆಜ್ಜಿಗೆಲ್ಲ ಏನೂ ವೆರೈಟಿ ಎಲ್ಲ ಏನೂ ಇರಲಿಲ್ಲ. ಅದು ಬಿಟ್ಟರೆ ಏನು ಕ್ಲೆನ್ಲಿನೆಸ್ ಎಲ್ಲ ಓಕೆ, ಕ್ಲೀನ್ನೆಸ್ ಎಲ್ಲ ಮೇಂಟೈನ್ ಮಾಡಿದರು. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಮಕ್ಳಿಗೊಂದು ಪೂಲ್ ಇರುತ್ತಲ್ಲ, ಅಲ್ಲಿ ಈ ಕಡೆ ಆಟ ಆಡ್ತಿದ್ದಾನೆ ನೇಸರು. ಸೊ ಅವನಿಗೆ ಸ್ವಿಮ್ಮಿಂಗ್ ಬರೋದ್ರಿಂದ ಈ ಕಡೆ ಆ ಕಡೆ 2 ಕಡೆ ಕೂಡ ಆಟ ಆಡ್ತಿದ್ದಾನೆ. ಇವರಿಬ್ಬರು ಸ್ವಿಮ್ಮಿಂಗ್ ಆಗಿ ಕೊನೆಗೆ ಹೀಗೆ ಪಕ್ಷಿಗಳ ಥರ ಕೂತ್ಕೊಂಡ್ಬಿಟ್ಟಿದ್ದಾರೆ, ಚಳಿ ಚಳಿ ಅಂತ ಹೇಳಿ. ಸೊ ರೆಸಾರ್ಟಿಂದ ಟವಲ್ ಇತ್ತಲ್ಲ, ಅದನ್ನೇ ಹೊದಿಸ್ಬಿಟ್ಟು ಕೂರಿಸಿದ್ದೆ ಅವರಿಬ್ರಿಗೂ. ಈಗ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಅಕ್ಕ ಆಟ ಆಡ್ತಾವಳ. ಈಗ ನೋಡ್ತಿರ್ಬೋದು ನೀವು ಜಿಪ್ಲೈನಿಂದ ಬರ್ತಾ ಇರೋದು. ಜಿಪ್ಲೈನು ಈ ರೀತಿಯಾಗಿತ್ತು. ಅಂದರೆ ಇಲ್ಲಿ ಒಂದು
ಜಿಪ್ಲೈನು ಸ್ಟ್ರೈಟಾಗಿ ಹೋಗ್ಬಿಡುತ್ತೆ ಅಂತ ಸ್ಟಾಪ್ ಮಾಡೋದಕ್ಕೆ ಒಂದು ಸ್ಟ್ರಿಂಗನ್ನು ಒಂದು ಮರದ ಪೀಸನ್ನು ಹೀಗೆ ಮಾಡಿದ್ರು. ಅಂದರೆ ಸಿಕ್ಕಾಪಟ್ಟೆ ಸೌಂಡ್ ಬರ್ತಾಯಿತ್ತು ಅದು ಮರದ ಪೀಸು. ಹೀಗೇನಾದರೂ ಹೀಗಂದ್ರೆ ಸಾಕು ಏನೋ ವೈರೇ ಕಟ್ಟಾಗುತ್ತೇನೋ ಅನ್ನೋ ಥರ ಸೌಂಡ್ ಬರ್ತಾಯಿತ್ತದು. ಚೆನ್ನಾಗಿತ್ತು ಜಿಪ್ಲೈನು. ಆದರೆ ಮೇಲಕ್ಕೆ ನಾವೇ ಹತ್ಕೊಂಡು ಹೋಗಬೇಕು ಅಲ್ಲಿ ತನಕ. ಅಲ್ಲಿ ಕಾಣಿಸ್ತಿದ್ಯಲ್ಲ ಗಾಡಿ ಬಿಟ್ಟು ಆಚೆಗಡೆ, ಅಲ್ಲಿ ಹಿಂದಕ್ಕೆ ನಡ್ಕೊಂಡು ಹೋಗಬೇಕು ದೂರಕ್ಕೆ. ಒಂದು ಸ್ವಲ್ಪ ಅಪ್ಪೇ ಇದೆ, ನಡ್ಕೊಂಡು ಹೋಗಿ ಆಮೇಲೆ ಅಲ್ಲಿಂದ ಬಿಡ್ತಾರೆ. ಹೀಗೆ ಅಂದರೆ ತುಂಬ ದೂರ ಏನೂ ಅನಿಸಲ್ಲ, ಸ್ವಲ್ಪ ದೂರನೇ ಇದ್ದು. ಚೆನ್ನಾಗಿತ್ತು ಜಿಪ್ಲೈನ್ ಕೂಡ. ಸೊ ಓವರಾಲ್ ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಸೊ ಅದರಿಂದ ನಾನು ಎಲ್ಲವನ್ನು ಕೂಡ ಹಾಕಬೇಕು, ಶೇರ್ ಮಾಡಬೇಕು ವಿಡಿಯೋಸು ಅಂತ ಹೇಳಿ ಫಸ್ಟು ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿ ಹಾಕಿದ್ದೀನಿ. ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ರೆಸಾರ್ಟಿಗೆ ಹೋಗಬೇಕು ಹೋಗಿ ಬನ್ನಿ. ಇದಿರೋದು ರಾಮನಗರ ಕ್ಯೂ ಮ್ಯಾಂಗೋ ರೆಸಾರ್ಟ್ ಅಂತ ಹೇಳಿ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಅದಕ್ಕೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಅರ್ಧಕ್ಕೆ ಬಂದ್ಬಿಟ್ಟು ಭಯ ಆಗೋಯ್ತಾ? ಅಲ್ಲ ಕಾಲ್ ಕೊಡಲ್ಲ, ಕಾಲ್ ಕೊಡು. ಅಲ್ಲಿಂದ ಹೊಡ್ಬರು ತಗೋಬೇಕಿತ್ತು. ಅಕ್ಕ ಹೋಗೋಣ ಬಾ ವಾಪಸ್ಸು ಅಂತವಳು. ಮೇಲ್ ನೋಡು, ನೀನ್ ಕೆಳಗೆ ಕಟ್ತೀಯ.
ಫಸ್ಟ್ ಅಷ್ಟೇ ಭಯ ಆಗುತ್ತೆ. ನಾನು ಹೋಗ್ಲಾತಗೆ ಭಯ ಆಯ್ತಾ? ಧೈರ್ಯ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಫುಲ್ ಖುಷಿ ಆಗ್ಬಿಟ್ಟವ್ರೆ. ಬಿಗ್ಗೆ ಗಿಡ್ಕ ಹಂಗನ ಒಂದ್ಸಲ ಅಷ್ಟೇ ಕಣ್ಣು ಮುಚ್ಕೊಂಡ್ಬಿಡು. ಅದೇನೋ ಬ್ಲ್ಯಾಕ್ ಕಲರ್ ತರ ಗೊತ್ತಾಯ್ತು ನಿಮಗೆ? ಅಲ್ಲಿ ಕೆಳಗಡೆ ಅಲ್ಲಿ ಪಾರ್ಟಿ ಸಭೆಗೆ ಹಂಗ ಎಷ್ಟೈತಲ್ಲ ತಂದು ವಿಡಿಯೋ ಮಾಡ್ಕೊಂಡೆ ನೀನು ಬರೀ ಫೋಟೋ ಇಟ್ಕೊಂಡು ಸುಬ್ಬನೇ ಗ್ರೇಟ್.